ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 16 ಮತ್ತು 17ನೇ ಕಂತಿನ ಹಣ 4,000 ಹಣ ಆದ್ರೂ ನಿಮಗೆ ಜಮಾ ಆಗ್ತಾ ಇರುವಂತದ್ದು. ಸೊ ಯಾರು ಇದುವರೆಗೂ ಕೂಡ 16ನೇ ಕಂತಿನ ಹಣದವರೆಗೂ ಕೂಡ ಕಾಯ್ತಾ ಇದ್ರಿ, ಎಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈಗಾಗಲೇ ನಿಮಗೆ 15ನೇ ಕಂತಿನ ಹಣ ಆದ್ರೂ ಜಮಾ ಆಗಿದೆ. ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಬಹಳ ಆದ್ರೆ ಇನ್ನು ಒಂದು ಲಕ್ಷ ಮೊನ್ನೆ ಉಳಿದಿದ್ರು, ಅಷ್ಟ್ರೊಳಗೆ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿರ್ಬೋದು. ಇನ್ನು ಯಾರಿಗೆ ಪೆಂಡಿಂಗ್ ಉಳಿದಿದೆ ನೋಡಿ, 16ನೇ ಕಂತಿನಲ್ಲಿ ಹಾಕೊಡ್ತೇವೆ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯವಿಲ್ಲ. ಸೊ ಹಾಗಾದ್ರೆ ಒಂದು 16, 17ನೇ ಕಂತಿನ ಬರೋದು ಯಾವಾಗ, ಯಾವ ಯಾವ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬರ್ತಾ ಇದೆ, ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿದೋಣ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲಾನು ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಚೇಂಜಸ್ ಗಳನ್ನ ಕಾಣಿದಿರಿ ನೀವು. ಸೊ ಅದಾದ್ಮೇಲೆ ಎಲಿಜಿಬಲ್ ಇದೀರಾ ಅಂತ ಹೇಳ್ಬಿಟ್ಟು 13 ಮತ್ತು 14ನೇ ಕಂತಿನ ಹಣ ಹಾಕಿದ್ದಾರೆ. ಕೊನೆಯದಾಗಿ 15ನೇ ಕಂತಿನ ಹಣ ಕೂಡ ಹಾಕಿದ್ದಾರೆ. ನೆಕ್ಸ್ಟ್ ನಿಮಗೆ ಇಷ್ಟೆಲ್ಲ ಬಂದಿದ್ರು ಸಹಿತ ನಿಮಗೆ 16 ಮತ್ತು 17ನೇ ಮುಂದಿನ ಎಲ್ಲಾ ಕಂತುಗಳು ಕೂಡ ಬರ್ತವೆ, ತಲೆ ಕೆಡ್ಸ್ಕೊಳ್ಬೇಡಿ. ಇನ್ನು 15ನೇ ಕಂತಿನ ಹಣ ಬಂದಿಲ್ಲ. ನಮಗೆ 13ನೇ ಕಂತಿನ ಹಣ ಬಂದಿದೆ, 14ನೇ ಕಂತಿನ ಹಣ ಬಂದಿದೆ, ಆದ್ರೆ 15ನೇ ಕಂತಿನ ಹಣ ಬಂದಿಲ್ಲ ಅಂತ ಅನ್ನೋದಾದ್ರೆ ಡೆಫಿನೆಟ್ಲಿ ಬರುತ್ತೆ. ಯಾಕಂದ್ರೆ ನೋಡಿ, 11 ಮತ್ತು 12 ಆಗಿರ್ಲಿ, 13 ಆಗಿರ್ಲಿ, ಈ ಕಡೆ ಬರ್ತಕ್ಕಂತಹ ಎಲ್ಲ ಕಂತುಗಳಲ್ಲಿ ಎಲಿಜಿಬಲ್ ಇದ್ದೀರಾ ಅಂತ ಹೇಳ್ಬಿಟ್ಟು ನಿಮಗೆ ಹಣ ಹಾಕಿರುವಂತದ್ದು ಒಂದು ವಿಷಯ ತಲೆಯಲ್ಲಿ ಇರ್ಲಿ. ಯಾಕಂದ್ರೆ ನೀವು ಎಲಿಜಿಬಲ್ ಇದ್ದೀರಾ ಅಂತ ಹೇಳ್ಬಿಟ್ಟು ಹಣ ಹಾಕಿರುವಂತದ್ದು ಇಲ್ಲ ಅಂತ ಹೇಳ್ಬಿಟ್ಟಲ್ಲ, ಎಲಿಜಿಬಲ್ ಇದ್ದೀರಾ ಅಂತ ಹೇಳ್ಬಿಟ್ಟು ಹಣವನ್ನ ಹಾಕಿದ್ದಾರೆ. ಸೊ ಹೀಗಾಗಿ ನಿಮ್ಗೆ ಖಂಡಿತವಾಗ್ಲೂ ಹಣ ಹಾಕ್ತಾರೆ. ಈಗ 16ನೇ ಕಂತು, 17ನೇ ಕಂತು, ಅಂತಹ ಒಂದು ಕಂತುಗಳಲ್ಲಿ 15ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಸೇರಿಸಿ ಹಾಕೊಡುವಂತಹ ಕೆಲಸ ಸದ್ಯಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಡೆಸುತ್ತೆ. ಸೊ ಹೀಗಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ನಿಮ್ಮ ಖಾತೆಗೆ ಹಣ ಡೆಫಿನೆಟ್ಲಿ ಬಂದೇ ಬರುತ್ತೆ. ಈಗ ನಿಮ್ಗೆ ಇಷ್ಟು ಕ್ಲಿಯರಿಟಿ, ಯಾರಿಗೆ ಹಣ ಬಂದಿಲ್ಲ ನೋಡಿ 15ನೇ ಕಂತಿನ ಹಣ, ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ, ಡೆಫಿನೆಟ್ಲಿ ಬಂದೇ ಬರುತ್ತೆ. ಈ ಕಡೆ ಇನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈ ಒಂದು 16ನೇ ಮತ್ತು 17ನೇ ಕಂತಿನ ಹಣ ಬರೋದು ಯಾವಾಗ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರಿ, ಕನ್ಫ್ಯೂಸ್ ಆಗಿಬಿಟ್ಟಿದ್ದೀರಿ. ಸೊ ಇದೇ ಡಿಸೆಂಬರ್ ನಲ್ಲಿ ಬರ್ಬೇಕಾಗಿತ್ತು, ಇನ್ನು ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ವಿಷಯ ಮಧ್ಯದಲ್ಲಿ ನಿಮಗೆ ಕಾಡ್ತಾ ಇರುವಂತದ್ದು, ಈ ಒಂದು 4 ವೀಲರ್ ವಾಹನ, ನಮ್ಮ ಹತ್ರ ಟ್ರ್ಯಾಕ್ಟರ್ ಗಳಿದಾವೆ, ಟ್ರಕ್ ಗಳಿದಾವೆ, ನಮ್ಗೆ ಹಣ ಸಿಗಲ್ವಾ ಅಂತ ಕೇಳ್ತಾ ಇದ್ರಿ. ಮತ್ತೆ ಕಾರ್ ಗಳಿದಾವೆ. ಹೀಗಾಗಿ ಇಂತಹ ಒಂದು ಫಲಾನುಭವಿಗಳಿಗೆ ಏನ್ ಹೇಳ್ಬೇಕು ಅನ್ನೋದಾದ್ರೆ, ಬಹಳಷ್ಟು ಜನ ಕನ್ಫ್ಯೂಸ್ ಆಗಿದ್ದಾರೆ 4 ವೀಲರ್ ವಾಹನಗಳ ಬಗ್ಗೆ. ಸ್ಪೆಷಲಿ ಅದು ಕಾರ್ ಆಗಿರ್ಲಿ, ಟ್ರಕ್ ಆಗಿರ್ಲಿ, ಎನಿ ಒಂದು ವಾಹನಗಳಾಗಿರ್ಲಿ. ಸೊ ಅಂತವರಿಗೆ ಒಂದು ವಿಷಯ ನಿಮಗೆ ಹೇಳಿಕ್ ಇಷ್ಟಪಡ್ತೀನಿ. ಇದರಲ್ಲಿ 2 ತರ ಒಂದು ಕಾರ್ಗಳು ಬರ್ತವೆ. ಒಂದು ವೈಟ್ ಬೋರ್ಡ್ ಕಾರ್ ಅಂತ ಬರುತ್ತೆ, ಒಂದು ಯೆಲ್ಲೋ ಬೋರ್ಡ್ ಕಾರ್ ಅಂತ ಬರುತ್ತೆ. ಈಗಾಗಲೇ ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಆದ್ರೂ ಸಹಿತ ಇದರಿಂದ ಕಮೆಂಟ್ಗಳು ಹೆಚ್ಚಾಗಿ ಬರುವಂತಹ ಕಾರಣಕ್ಕಾಗಿ ಅದಕ್ಕೋಸ್ಕರ ನಾನು ತಿಳಿಸ್ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಯಾರು ತಿಳ್ಕೊಂಡಿದ್ದೀರಾ ಅವರು ಕೂಡ ತಿಳ್ಕೊಳ್ಳಿ, ಮತ್ತೆ ಇನ್ನಿತರ ಹೆಚ್ಚಿನ ಮಾಹಿತಿಗಳು ಕೂಡ ಸಿಗ್ತಾ ಹೋಗುತ್ತೆ. ಇಲ್ಲಿ ಕಾರುಗಳಲ್ಲಿ 2 ತರ ಕಾರ್ ಬರುತ್ತೆ. ಅದ್ರೊಳಗೆ ವೈಟ್ ಬೋರ್ಡ್ ಕಾರ್ ಅಂತ ಬರುತ್ತೆ, ಇನ್ನೊಂದು ಯೆಲ್ಲೋ ಬೋರ್ಡ್ ಕಾರ್ ಅಂತ ಬರುತ್ತೆ. ಇಲ್ಲಿ ವೈಟ್ ಬೋರ್ಡ್ ಕಾರ್ ಅಂದ್ರೆ ಏನಪ್ಪಾ ಅಂದ್ರೆ, ಸ್ವಂತ ಉಪಯೋಗಕ್ಕಾಗಿ ಯೂಸ್ ಮಾಡ್ತಾ ಇರುವಂತದ್ದು, ನನ್ನ ಉಪಯೋಗಕ್ಕಾಗಿ, ನನ್ನ ಮನೆಯವರ ಉಪಯೋಗಕ್ಕಾಗಿ ನಾನು ಯೂಸ್ ಮಾಡ್ತಾ ಇರ್ತೀನಿ. ಇಂಥದ್ದಕ್ಕಾಗಿ ವೈಟ್ ಬೋರ್ಡ್ ಕಾರ್ ಅಂತ ಕರೀತಾರೆ. ಇನ್ನು ಯೆಲ್ಲೋ ಬೋರ್ಡ್ ಕಾರ್ ಅಂತ ಅಂದ್ರೆ ಏನಪ್ಪಾ ಅಂದ್ರೆ, ಈ ನಮ್ಮ ದಿನನಿತ್ಯದ ಒಂದು ಸಂಸಾರಗಳನ್ನ ನಡೆಸಲಿಕ್ಕೆ, ನಮ್ಮ ಜೀವನವನ್ನ ನಡೆಸಲಿಕ್ಕೆ ಆ ಒಂದು ಯೆಲ್ಲೋ ಬೋರ್ಡ್ ಕಾರನ್ನ ನಾವು ಖರೀದಿ ಮಾಡಿರ್ತೀವಿ. ಸೊ ಹೀಗಾಗಿ ನಾವು ರಿಜಿಸ್ಟರ್ ಆಫೀಸ್ ನಲ್ಲಿ, ಸಾರಿಗೆ ಇಲಾಖೆಯಲ್ಲಿ ಏನ್ ಮಾಡಿರ್ತೀವಿ, ಯೆಲ್ಲೋ ಬೋರ್ಡ್ ಕಾರ್ ಅಂತ ಮೆನ್ಷನ್ ಮಾಡಿರ್ತೀವಿ. ಮುಖ್ಯವಾಗಿ ನೀವು ಎದಕ್ಕೆ ಯೂಸ್ ಮಾಡಿ, ನೀವು ಮನೆ ಬಳಕೆಗೋಸ್ಕರ ಯೂಸ್ ಮಾಡಿ, ಅಥವಾ ನೀವು ನಿಮ್ಮ ಜೀವನವನ್ನ ನಡೆಸಲಿಕ್ಕೆ ದಿನ ಬಾಡಿಗೆಗಳನ್ನ ಮಾಡ್ಕೊಂಡು, ಅದರಿಂದ ನೀವು ಉದ್ಯೋಗಗಳನ್ನ ಮಾಡ್ಕೊಂಡು ನೀವು ಯೂಸ್ ಮಾಡ್ತಾ ಇದ್ರೆ ಅದಕ್ಕೆ ಯೆಲ್ಲೋ ಬೋರ್ಡ್ ಕಾರ್ ಅಂತ ಕರೀತಾರಂತ ಹೇಳಿದೀನಿ. ಅಲ್ಲಿ ಏನಂತ ಮೆನ್ಷನ್ ಮಾಡಿರ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಸಾರಿಗೆ ಇಲಾಖೆಯಲ್ಲಿ ಅಲ್ಲಿ ವೈಟ್ ಬೋರ್ಡ್ ಕಾರ್ ಅಂತ ಮೆನ್ಷನ್ ಮಾಡಿದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುವುದು ಖಂಡಿತವಾಗ್ಲು, ಅಥವಾ BPL ಗಿಂದ APL ಗೆ ಕನ್ವರ್ಟ್ ಮಾಡ್ತಾರೆ. ಈ ಕಡೆ ಇನ್ನು ಯೆಲ್ಲೋ ಬೋರ್ಡ್ ಕಾರ್ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ಏನು ಪ್ರಾಬ್ಲಮ್ ಇಲ್ಲ, BPL ಇದ್ರೆ BPL ಇರುತ್ತೆ, APL ಇದ್ರೆ APL ಇರುತ್ತೆ, ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯವಿಲ್ಲ. ಸೊ ಇದನ್ನ ನೀವು ತಲೆಯಲ್ಲಿ ಇಟ್ಕೊಳ್ಬೇಕು. ಇದರಲ್ಲಿ 2 ಟೈಪ್ ಬರ್ತವೆ, ವೈಟ್ ಬೋರ್ಡ್ ಕಾರು, ಯೆಲ್ಲೋ ಬೋರ್ಡ್ ಕಾರು, ಓಕೆನಾ. ಸೊ ಅದು ಟ್ರಕ್ JCB ಅವ್ರದ್ದೇನಿದೆ, ಅವ್ರದ್ದು BPL ಅಂತೂ ಸಿಗೋದಿಲ್ಲ, APL ಗೆ ಕನ್ವರ್ಟ್ ಮಾಡ್ತಾರೆ ಒಂದು, ಅಥವಾ ನಿಮ್ಮ ರೇಷನ್ ಕಾರ್ಡ್ ರದ್ದು ಮಾಡಿಬಿಡ್ತಾರೆ ಒಂದು. ಸೊ ಇದು ಸಾರಿಗೆ ಆಹಾರ ಇಲಾಖೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹೀಗಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಇದ್ರೆ ಇರತ್ತೆ. ಈಗ ಸದ್ಯಕ್ಕೆ ಯೆಲ್ಲೋ ಬೋರ್ಡ್ ಮತ್ತು ವೈಟ್ ಬೋರ್ಡ್ ಕಾರ್ ಗಳ ಮಧ್ಯೆ ಇರುವಂತಹ ಡಿಫರೆನ್ಸ್ ಅನ್ನ ನಾನು ನಿಮ್ಗೆ ತಿಳಿಸಿದ್ನಿ. ಸೊ ಮತ್ತೆ ಏನೇ ಕ್ವಶನ್ಸ್ ಕ್ವೈರೀಸ್ ಗಳಿರ್ಲಿ
ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ನನ್ನ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇರ್ಬೇಕಂದ್ರೆ ನೀವು ಅಲ್ಲಿ ಮೆಸೇಜ್ ಮಾಡಿದ್ರೆ ಸಾಕು, ನಾನು ನಿಮ್ಗೆ ರಿಪ್ಲೈ ಖಂಡಿತವಾಗ್ಲೂ ಮಾಡ್ತೀನಿ. ಆದ್ರೆ ಫಾಲೋ ಮಾಡಿರ್ಬೇಕು, ಬಯೋದಲ್ಲಿರುವಂತಹ ಬೋರ್ಡ್ಕಾಸ್ಟ್ ಚಾನಲ್ಗೆ ಜಾಯ್ನ್ ಆಗಿರ್ಬೇಕು. ಇಷ್ಟು ಮಾಡಿದ್ರೆ ನಂಗೆ ಮೆಸೇಜ್ ಮಾಡಿ ಸಾಕು, ರಿಪ್ಲೈ ಮಾಡ್ತೀನಿ. ಇಷ್ಟು ನಿಮ್ಗೆ. ಆದ್ರೆ ಇನ್ನು 16ನೇ ಕಂತಿನ ಹಣ ಯಾವಾಗ ಬರತ್ತೆ ಇದರ ಬಗ್ಗೆ ಬಹಳಷ್ಟು ಜನ ಕಾಯ್ತಾ ಇರ್ತೀರಿ. ಈಗ ವೀಕ್ಷಕರು, ಇಲ್ಲಿ 16ನೇ ಕಂತಿನ ನಿಮಗೆ ಸದ್ಯದಲ್ಲಿನೇ ಜನವರಿ ಮೊದಲನೇ ವಾರದಲ್ಲಿನೇ ಬಿಡುಗಡೆ ಆಗಲಿದೆ. ಸೊ ಪ್ರತಿಯೊಬ್ರು ಕೂಡ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಜನವರಿ ಮೊದಲನೇ ವಾರದಲ್ಲಿ, ಇದೇ ತಿಂಗಳಲ್ಲಿ ಈಗ ಸ್ಟಾರ್ಟ್ ಆಗತ್ತಲ್ವಾ, 16ನೇ ಕಂತಿನ ಹಣ ಬಿಡುಗಡೆ ಆಗಲಿದೆ. ನೆಕ್ಸ್ಟ್ 15ನೇ ತಾರೀಕಿನ ನಂತರ, ಜನವರಿ 15ನೇ ತಾರೀಕಿನ ನಂತರ ಈ ಒಂದು ಜನವರಿ ತಿಂಗಳಲ್ಲಿ 17ನೇ ಕಂತಿನ ಹಣ ಬಿಡುಗಡೆ ಆಗಬಹುದು ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನಮ್ಗೆ ಅಪ್ಡೇಟ್ ಸಿಕ್ಕಿರುವಂತದ್ದು. ನಾನು ನಿಮ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಇಷ್ಟು ನಿಮಗೆ ತಿಳಿಸ್ಕೊಡ್ಬೇಕಾಗಿತ್ತು, ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಬಾಕಿ ಏನೇ ಕ್ವಶನ್ಸ್ ಗಳಿರ್ಲಿ, ಅದು ಯಾವುದೇ ಸ್ಕೀಮ್ಸ್ ಗಳ ಬಗ್ಗೆ ಇರ್ಲಿ, ಈ ಒಂದು ಕರ್ನಾಟಕ ಸ್ಕೀಮ್ಸ್ ಗಳಷ್ಟೇ ಅಲ್ಲ, ಒಂದು ಕೇಂದ್ರ ಸರ್ಕಾರದಿಂದ ಏನೇ ಸ್ಕೀಮ್ ಇದ್ರು ಸಹಿತ ಅದರ ಬಗ್ಗೆನೂ ಕೂಡ ಕೇಳ್ಬೋದು. ನಾನು ಸಂಪೂರ್ಣವಾಗಿ ಡೀಟೇಲ್ಸ್ ಮತ್ತೊಂದು ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಅಪ್ಡೇಟ್ ಸಿಕ್ಕಿದ್ರೆ ಸಾಕು. ಸೊ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಕ್ಕೆ, ಸಬ್ಸ್ಕ್ರೈಬ್ ಮಾಡಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಅಲ್ಲಿ ತನಕ ಬೈ ಬೈ ಫ್ರೆಂಡ್ಸ್.